ಗಾಯ್ಸ್, ಇವಾಗ ನೀವು ಕೆನರಾ ಬ್ಯಾಂಕಲ್ಲಿ ದುಡ್ಡನ್ನು ನೀವು ತಗೋಬೇಕು ಅಂತಂದರೆ ATMಗೆ ಹೋಗಬೇಕು, ಆಯಿತಾ, ಅಥವಾ ಬ್ಯಾಂಕಲ್ಲಿ ಹೋಗಿ ನೀವು ತಗೋಬೋದು. ಸೊ ದುಡ್ಡನ್ನು ತಗೊಳ್ಳೋದಕ್ಕೆ ATM ಅಂತಿದೆ, ಆಯಿತಾ. ಡೆಪಾಸಿಟ್ ಮಾಡೋದಕ್ಕೂ ಕೂಡ ಇವಾಗೊಂದು ಮಿಷಿನ್ ಬಂದಿದೆ. ಇದು ಬಂದು ತುಂಬ ವರ್ಷಗಳೇ ಆಯ್ತೇನೋ, ನಂಗೆ ಗೊತ್ತಿಲ್ಲ, ಬಂದಿದೆ, ಆಯಿತಾ. ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಕೆನರಾ ಬ್ಯಾಂಕ್ ಯಾರೆಲ್ಲ ಇಟ್ಟಿದ್ದೀರಾ, ಸೊ ನೀವು ದುಡ್ಡನ್ನು ಮಿಷಿನಲ್ಲಿ ಹೋಗಿ ನೀವು ಹೆಂಗೆ ಡೆಪಾಸಿಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಯಾವುದೇ ಥರ ಒಂದು ಬ್ಯಾಂಕ್ ಹೋಗೋ ಅವಶ್ಯಕತೆ ಇಲ್ಲ. ನೀವು ಏನು ATM ಒಳಗಡೆ ಏನು ಹೋಗ್ತೀರಾ, ATMಗೆ ಏನು ಹೋಗ್ತೀರಾ, ಅಲ್ಲಿ ವಿತ್ಡ್ರಾಗೆ ಒಂದು ಮಿಷಿನ್ ಇರುತ್ತೆ, ಡೆಪಾಸಿಟ್ಗೆ ಒಂದು ಮಿಷಿನ್ ಇರುತ್ತೆ. ಇವತ್ತು ನಾನು ನಿಮಗೆ ಡೆಪಾಸಿಟ್ ಮಾಡೋದನ್ನು ತೋರಿಸ್ತೀನಿ. ಯಾಕೆಂದರೆ ನಾನು ಒಂದು 50,000 ತಂದುಬಿಟ್ಟಿದ್ದೆ, ಸೊ ಇದಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು. ಬಟ್ ಇವಾಗ ಅದು ನನಗೆ ಅವಶ್ಯಕತೆ ಇಲ್ಲ. ಸೊ ಇದನ್ನು ಬ್ಯಾಂಕ್ ಹೋಗಿ ಮಾಡಬೇಕು ಅಂತೇನಿಲ್ಲ, ಆ ಮಿಷಿನಲ್ಲಿ ಹೋಗ್ಬಿಟ್ಟು ನಾವು ಮಾಡ್ಬೋದು. ಸೊ ಅದರಿಂದ ಇವತ್ತಿನ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಇಟ್ಟಿರೋರು ಮನಿನ ನೀವು ಹೇಗೆ ಡೆಪಾಸಿಟ್ ಮಾಡೋದು ಮಿಷಿನಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗಾಯ್ಸ್, ನೀವು ಡೆಪಾಸಿಟ್ ಮಾಡಬೇಕು ಅಂತಂದರೆ ಈ ಥರ ಇರುತ್ತೆ ಮಿಷಿನ್ ನಿಮಗೆ. ಸೊ ಇಲ್ಲಿ ನಿಮ್ಮ ಒಂದು ಕಾರ್ಡನ್ನು ಹಾಕಿ, ATM ಕಾರ್ಡನ್ನು, ನಾನು ಕೆನರಾ ಬ್ಯಾಂಕ್ ತೋರಿಸ್ತಾ ಇದ್ದೀನಿ. ಸೊ ATM ಕಾರ್ಡನ್ನು ಹಾಕ್ಬಿಟ್ಟು ವೆಯ್ಟ್ ಮಾಡಿ. ಅದಾದಮೇಲೆ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಿಮ್ಮ ಪಿನ್ನನ್ನು ಹಾಕಿ, ATM ಪಿನ್ನನ್ನು ಹಾಕಿ. ಸೊ ATM ಪಿನ್ನನ್ನು ಹಾಕಿದ್ಮೇಲೆ ಇಲ್ಲಿ ನೀವು ಕ್ಯಾಶ್ ಡೆಪಾಸಿಟ್ ಅಂತ ಇದೆ ನೋಡಿ, ಫಸ್ಟ್ ಆಪ್ಷನ್, ಅದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನೀವು ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಓನ್ ಅಕೌಂಟ್ ಅನ್ನೋ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಸೇವಿಂಗ್ಸ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಒಂದು ಅಕೌಂಟ್ ಹೆಸರು ಮತ್ತು ಅಕೌಂಟ್ ನಂಬರ್ ತೋರಿಸುತ್ತೆ, ಕನ್ಫರ್ಮ್ ಕೊಡಿ. ಅದಾದಮೇಲೆ ಡೆಪಾಸಿಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಪಾಸಿಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಲೋಡ್ ಆಗುತ್ತೆ. ಲೋಡ್ ಆಗಿ ನಿಮಗೆ ಇಲ್ಲಿ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಕ್ಯಾಶನ್ನ ನೀವು ಹಾಕಬೇಕು. ಸೊ ನಾನಿವಾಗ 500 ರೂಪಾಯಿ ಕ್ಯಾಶನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಟೋಟಲಿ 38,500 ರೂಪಾಯಿ ಇದೆ ಅಲ್ಲಿ ಆ ಕ್ಯಾಶಲ್ಲಿ, ಆಯಿತಾ. ಸೊ ಓಕೆ, ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು ಪ್ರೊಸೆಸಿಂಗ್ ದ ನೋಟ್ಸ್ ಅಂತ ಬರ್ತಾಯಿದೆ. ಸೊ ಇದು ಸ್ವಲ್ಪ ಪ್ರೋಸೆಸ್ ಮಾಡುತ್ತೆ, ಎಷ್ಟು ನೋಟ್ಸ್ ಇದೆ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಮದು ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ ಅಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾರೆ. ಕರೆಕ್ಟಾಗಿ ತೋರಿಸ್ತು ಅಂತಂದರೆ ಇವಾಗ ನೀವು ನೋಡ್ಬೋದು ಕರೆಕ್ಟಾಗಿ ತೋರಿಸ್ತಾ ಇದೆ. ಸೊ ನಾನು ಕಂಟಿನ್ಯೂ ಕೊಟ್ಟೆ. ಸೊ ಕಂಟಿನ್ಯೂ ಕೊಟ್ಟ ತಕ್ಷಣ ಯುವರ್ ಅಮೌಂಟ್ ಈಸ್ ಡೆಪಾಸಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ಥರ ನೋಟಿಫಿಕೇಷನ್ ಮೇಲ್ಗಡೆ ಸ್ಕ್ರೀನಲ್ಲಿ. ಸೊ ಅದಾದಮೇಲೆ ನಿಮಗೆ ಅಮೌಂಟ್ ಡೆಪಾಸಿಟ್ ಆಗಿರೋದು ನಿಮ್ಮ ಒಂದು ಫೋನ್ ನಂಬರ್ ಒಂದು ಮೆಸೇಜು ಕೂಡ ಬರುತ್ತೆ, ಜೊತೆಗೆ ಇಲ್ಲೊಂದು ಚೀಟಿ ಬರುತ್ತೆ, ಆಯಿತಾ. ಆ ಚೀಟಿನ ಎತ್ಕೊಳ್ಳೇಬೇಕು ನೀವು, ಏನಾದರೂ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ತೋರಿಸ್ಬೋದು. ಸೊ ಈ ಚೀಟಿಲಿ ನಿಮಗೆ ಕೊಟ್ಟಿರ್ತಾರೆ 38,000 ರೂಪಾಯಿ ನೀವು ಡೆಪಾಸಿಟ್ ಮಾಡಿದ್ದೀರಾ ಅಂತ. ಸೊ ಅದಾದಮೇಲೆ ಕಾರ್ಡ್ ಎತ್ಕೊಳ್ಳಿ, ವಾಪಸ್ ಬನ್ನಿ, ಮುಗೀತು ಕೆಲಸ ಅಷ್ಟೇ.